ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಪ್ರಧಾನಿ ನರೇಂದ್ರ ಮೋದಿಯವರು ಅವರ ಮೊದಲ ಟರ್ಮ್ ಮತ್ತು ಎರಡನೇ ಟರ್ಮ್ನ ಮೊದಲ ಭಾಗದಲ್ಲಿ ಸತತವಾಗಿ ವಿದೇಶ ಪ್ರವಾಸ ಮಾಡ್ತಾ ಇದ್ರು. ನಾವೆಲ್ಲ ಅವರನ್ನ ವಿಶ್ವಗುರು ಅಂದ್ಕೊಂಡಿದ್ವಿ. ವಿಶ್ವಗುರು ವಿಶ್ವ ಪರ್ಯಟನ ಮಾಡೋದ್ರಲ್ಲಿ ಏನು ತಪ್ಪಿದೆ? ಹೋಗ್ತಾ ಇರ್ಬೇಕು. ಎಲ್ಲ ದೇಶಗಳಲ್ಲೂ ಅವರಿಗೆ ಅಭೂತಪೂರ್ವವಾದ ಸ್ವಾಗತ. ಇಂಡಿಯನ್ ಡಯಾಸ್ಪೊರಾ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಂಥ ಕಾರ್ಯಕ್ರಮಗಳು, ಅಲ್ಲಿ ಮುಗಿಲೆತ್ತರಕ್ಕೆ ಕೇಳಿ ಬರ್ತಾ ಇದ್ದಂಥ ಘೋಷಗಳು, ಉದ್ಘೋಷಗಳು, ಜೈ ಜೈ ಮೋದಿ, ಜೈ ಜೈ ಮೋದಿ, ಅದು ಎಲ್ಲೆಡೆಗೆ ಪಸರಿಸ್ತಾ ಇತ್ತು. ಈ ದೇಶದ ಮುಗ್ಧ ಜನ ವಿಶ್ವಗುರುವಿನ ಈ ವೈಭವವನ್ನು ನೋಡಿ ಸಂತೋಷ ಪಡ್ತಾ ಇದ್ರು. ವಿಶ್ವಗುರು ಮೋದಿಜಿಯವರು ಬೆಳಗಿಂದ ಸಂಜೆಯವರೆಗೆ 10 ಬಾರಿ ತಮ್ಮ ಉಡುಪನ್ನ ಬದಲಿಸ್ತಾ ಆಯಾಯ ಸಂದರ್ಭಕ್ಕೆ ತಕ್ಕ ಹಾಗೆ ಅವರು ಕಾಣಿಸ್ಕೊಳ್ತಾ ಇದ್ರು. ಅವರ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತೂ ನೋಬಡಿ ಕ್ಯಾನ್ ಕ್ವೆಶ್ಚನ್ ಇಟ್. ಆ ರೀತಿ ಈವೆಂಟ್ ಮ್ಯಾನೇಜರ್ಸ್ಗಳು ಕೆಲಸ ಮಾಡ್ತಾ ಇದ್ರು. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋದಿದ್ರೆ ಒಂದು ಉಡುಪು, ಮಧ್ಯಾಹ್ನ ಇನ್ನೊಂದು ಉಡುಪು, ಸಂಜೆ ಇನ್ನೊಂದು ಉಡುಪು. ಹಬ್ಬಬ್ಬ ಅನಿಸ್ತು. ವಿದೇಶಕ್ಕೆ ಹೋದಾಗಲೂ ಹಾಗೆ ಆಯಾಯ ಸಂದರ್ಭಕ್ಕಾಗಿ ಅವರು ಉಡುಪನ್ನ ಬದಲಿಸ್ತಾ ಎಲ್ಲರನ್ನು ಆಕರ್ಷಿಸ್ತಾ ಇದ್ರು. ಆದರೆ ಇತ್ತೀಚೆಗೆ ಅವರು ಯಾಕೆ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇಲ್ಲ? ಇದು ನಿಜವಾಗಿ ನಮ್ಮನ್ನ ಆತಂಕಕ್ಕೆ ಈಡು ಮಾಡ್ತಾ ಇದೆ. ಆಕ್ಚುಲಿ ಮಲೇಷಿಯಾದಲ್ಲಿ ನಡೀತಾ ಇರುವಂತಹ ಈಗೇನು 26, 28ರವರೆಗೆ ಏಸಿಯಾನ್ ಮೀಟ್ ಏನ್ ನಡೀತಾ ಇದೆ, ಆ ಏಸಿಯಾನ್ ಮೀಟ್ನಲ್ಲಿ ನರೇಂದ್ರ ಮೋದಿಯವರು ಪಾಲ್ಗೊಳ್ತಾ ಇಲ್ಲ. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದಿದ್ರೆ ಐ ಅಂಡರ್ಸ್ಟ್ಯಾಂಡ್, ಪ್ರಧಾನಿಗಳು ಬೇರೆ ಬೇರೆ ಕೆಲಸ ಇರುತ್ತೆ ಅಂತ. ಈ ಗಜಾ ತೆಗೆದು ಇದಕ್ಕೆ ಸಂಬಂಧಪಟ್ಟ ಹಾಗೂ ಈಜಿಪ್ಟ್ನಲ್ಲಿ ಸಮಿಟ್ ಆಯಿತು, ಅದಕ್ಕೂ ಆಹ್ವಾನ ಆಯಿತು, ಅದಕ್ಕೂ ಮೋದಿಯವರು ಹೋಗಿಲ್ಲ. ಅಲ್ಲಿಯೂ ಕೂಡ ಟ್ರಂಪ್ ಬಂದಿದ್ರು. ಈಗ ಕೌಲಾಲಂಪರ್ನಲ್ಲಿ ಏನು ನಡೀತಾ ಇದೆ ಏಸಿಯಾನ್ ಮೀಟ್ ಏನಿದೆ, ಶೃಂಗಸಭೆ ಏನಿದೆ, ಅಲ್ಲೂ ಕೂಡ ಟ್ರಂಪ್ ಅವರು ಭಾಗವಹಿಸ್ತಾರೆ. ಬಹಳ ಜನರ ನಿರೀಕ್ಷೆ ಪ್ರಕಾರ ಮೋದಿ ಟ್ರಂಪ್ ಅವರು ಅಕ್ರಾಸ್ ದ ಟೇಬಲ್ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಈ ಇಬ್ಬರು ಗೆಳೆಯರು ಭೇಟಿ ಮಾಡಿದ ಎಷ್ಟು ಕಾಲ ಆಯಿತು. ಇಬ್ಬರು ಆತ್ಮೀಯ ಗೆಳೆಯರು ಅಲ್ವಾ? ನಮ್ಗೆಲ್ಲ ನೆನಪಿಲ್ವಾ? ಹೌಡಿ ಟ್ರಂಪ್ ಮೋದಿದು ಹೌಡಿ ಹೌಡಿ ಅಂತೆಲ್ಲ ಮಾಡಿ ಅದ್ಭುತ ಕಣ್ರಿ. ಈವನ್ ಟ್ರಂಪ್ ಅವರ ಆಯ್ಕೆ ಆಗೋದ್ರಲ್ಲಿ ಮೋದಿ ಅವರ ಪಾತ್ರ ಬಹಳ ಇತ್ತು ಅಂತ. ಮೋದಿ ಟ್ರಂಪ್ ಸಲುವಾಗಿ ಮೋದಿಯವರು ಚುನಾವಣಾ ಪ್ರಚಾರ ಮಾಡಿದಾಗ ಇನ್ಯಾವ ದೇಶದವರು ಮಾಡಿಲ್ಲ. ಇನ್ಯಾವ ದೇಶದ ಪ್ರಧಾನಿ ಅಧ್ಯಕ್ಷರಾದರೂ ಕೂಡ ಟ್ರಂಪ್ ಪರವಾಗಿ ಚುನಾವಣಾ ಪ್ರಚಾರ ಮಾಡಿಲ್ಲ. ಆದರೆ ನಮ್ಮ ಹೆಮ್ಮೆಯ ಪ್ರಧಾನಿ ಟ್ರಂಪ್ ಸಲುವಾಗಿ ಚುನಾವಣಾ ಪ್ರಚಾರ ಮಾಡಿದ್ರು, ಅಷ್ಟು ಮಾಡಿದ್ರು. ಅವರಿಬ್ಬರು ಎಂಥ ಗೆಳೆಯರು ಅಂತಂದ್ರೆ ಗೆಳೆತನ ಅಂದ್ರೆ ಹಾಗಿರ್ಬೇಕು, ಅಷ್ಟು ಅದ್ಭುತವಾದ ಗೆಳೆತನ ಆಗುತ್ತೆ. ಸೊ ಈ ಗೆಳೆಯರು ಎಷ್ಟು ಕಾಲ ಆಯ್ತು ಮೀಟ್ ಮಾಡಿದೆ? ಯೂಶಲಿ ನಾವೆಲ್ಲ ಗೆಳೆಯರು ಒಂದೊಮ್ಮೆ ಸಿಗದೆ ಇದ್ರೆ 1 ತಿಂಗಳ 2 ತಿಂಗಳಾದ್ರೆ ಫೋನ್ ಮಾಡ್ತೀವಿ, ಮೀಟ್ ಮಾಡೋಣ ಅಂತೀವಿ. ಸೊ ಕೆಲವು ಗೆಳೆಯರು ದಿನ ಸಿಕ್ಕರೆ ಕಾಫಿ ಕುಡ್ಕೊಂಡು ಮಾತಾಡ್ತೀವಿ. ಇಬ್ರು ಗೆಳೆಯರು ಮೀಟೇ ಮಾಡಿಲ್ಲ. ಈ ಏಷ್ಯನ್ ಸಂದರ್ಭದಲ್ಲಾದ್ರೂ ಮೀಟ್ ಮಾಡ್ತಾರೆ ಅಂತಂದ್ರೆ ಅವರು ಮೀಟ್ ಮಾಡಿಲ್ಲ. ಸೊ ಯಾಕೆ ಮೀಟ್ ಮಾಡ್ತಾ ಇಲ್ಲ, ಯಾಕೆ ಹೋಗ್ತಾ ಇಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ರಿಯಾಕ್ಟ್ ಮಾಡಿದೆ. ಸೊ ಜಯರಾಮ್ ರಮೇಶ್ ಅವರಿಂದ ಕಾಂಗ್ರೆಸ್ನ ವಕ್ತಾರರು ಅವ್ರು ಏನ್ ಹೇಳ್ತಾರೆ, ಮೋದಿ ಸ್ಕಿಪ್ಪಿಂಗ್ ದ ಏಸಿಯಾನ್ ಮೀಟ್ ಟು ಅವಾಯ್ಡ್ ಬೀಯಿಂಗ್ ಕಾರ್ನರ್ಡ್ ಬೈ ಟ್ರಂಪ್. ಟ್ರಂಪ್ ಇವ್ರನ್ನ ಕಾರ್ನರ್ಡ್ ಮಾಡ್ತಾರೆ, ನಿರ್ಲಕ್ಷಿಸ್ತಾರೆ ಅನ್ನೋ ಕಾರಣಕ್ಕೆ ಹೋಗ್ತಾ ಇಲ್ಲ ಅನ್ನೋ ಮಾತನ್ನ ಜಯರಾಮ್ ರಮೇಶ್ ಹೇಳ್ತಾರೆ. ಅದು ನಿಜನಾ ಅಂತ. ಸೊ ಅದು ನಿಜನಾ ಅನ್ನೋದಕ್ಕಿಂತ ಮೊದಲು ಅವ್ರು ಹೋಗದೆ ಇರುವ ಕಾರಣದ ಬಗ್ಗೆ ನೋಡೋಣ. ಒಂದು ಏನು, ಮಲೇಷ್ಯಾದ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಇವರೇನಿದ್ದಾರೆ, ಸೊ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾರೆ, ಮಲೇಷ್ಯಾದ ಇವರು ಅನ್ನೋದನ್ನ ಅವ್ರ ರೀಸನ್ಸ್ ಬಗ್ಗೆ ಅವರು ಪ್ರೈಮ್ ಮಿನಿಸ್ಟರ್, ಮಲೇಷಿಯನ್ ಪ್ರೈಮ್ ಮಿನಿಸ್ಟರ್ ಅನ್ವರ್ ಇಬ್ರಾಹಿಂ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಏನು ನೋಡೋಣ. ಏನ್ ಹೇಳ್ತಾರೆ ಅನ್ವರ್ ಇಬ್ರಾಹಿಂ ಅಂತ ಅಂದ್ರೆ, ನೋಡಿ, ದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಹ್ಯಾಸ್ ನಾಟ್ ಪ್ರೊವೈಡೆಡ್ ಎನಿ ರೀಸನ್ಸ್ ಫಾರ್ ಮಿಸ್ಟರ್ ಮೋದಿಸ್ ಡಿಸಿಷನ್. ಮೋದಿ ಯಾಕೆ ಏಷ್ಯಾನಕ್ಕೆ ಹೋಗ್ತಾರೆ, ಮಹತ್ವದ ಶೃಂಗಸಭೆ ಅನ್ನೋ ಬಗ್ಗೆ ನಮ್ಮ ಇದೇನಿದೆ
ವಿದೇಶಾಂಗ ಇಲಾಖೆ ಅದು ಯಾವುದೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಆದರೆ ಮಲೇಸಿಯನ್ ಪ್ರೈಮ್ ಮಿನಿಸ್ಟರ್ ಅನ್ವರ್ ಇಬ್ರಾಹಿಂ said that Mr. Modi has cited the ongoing Deepavali celebration as the reason for the change in plans. ಮೊದಲು ಬರಬೇಕಾಗಿತ್ತು, ನಾನು ಯಾಕೆ ಬಂದಿಲ್ಲ ಅಂತ ಹೇಳಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಮಲೇಸಿಯನ್ ಪ್ರಧಾನಿ ಅವರಿಗೆ ಏನ್ ತಿಳಿಸಿದ್ದಾರೆ, ನಮ್ಮ ದೇಶದಲ್ಲಿ ದೀಪಾವಳಿ ಆಚರಣೆ ಇದೆ ಕಣ್ರಿ, ನಂಗೆ ಬರಕ್ಕಾಗಲ್ಲ ಅಂತ. 26 ಮತ್ತು 28ರವರೆಗೆ ಈ ಸಮಾವೇಶ ನಡೀತಾ ಇದು 47ನೇ 26 ಪ್ರಾರಂಭ ಆಗುತ್ತೆ. ಏಷಿಯನ್ ಸಮಿಟ್ ಇದು, ಏಷಿಯನ್ ಶೃಂಗಸಭೆ. 26ರಿಂದ 27, 28, 26, 27. ನನಗೆ ಗೊತ್ತಿಲ್ದಿರೋದೇನು ಅಂದ್ರೆ ದೀಪಾವಳಿ ಮುಗಿದೋಗಿದೆ ಅಲ್ವಾ. ಗುಜರಾತ್ ನಲ್ಲಿ ದೀಪಾವಳಿ ಎಷ್ಟು 15 ದಿವಸ ಮಾಡ್ತಾರ ಅಂತ ಆಗಿದ್ರೆ, ಮೋದಿ ಅವ್ರು ಕೊಟ್ಟ ಕಾರಣ ನೋಡಿದ್ರೆ ಮುಸ್ಲಿಂ ಇನ್ನೂ ದೀಪಾವಳಿ ಆಚರಣೆ ಇರ್ಬೇಕು 26, 27. ನಾವೆಲ್ಲ ದೀಪಾವಳಿ 3 ದಿವಸ ಯೂಸ್ವಲಿ ಅಂದ್ಕೋತೀವಲ್ವಾ. ಕರ್ನಾಟಕದಲ್ಲ 3 ದಿವಸ ದೀಪಾವಳಿ ಇರುತ್ತೆ. ಮೊದಲನೇ ದಿವಸ ನರಕ ಚತುರ್ದಶಿ ಅಲ್ವಾ, 2ನೇ ದಿವಸ ಮಧ್ಯ, 3ನೇ ದಿವಸ ಬಲಿಪಾಡ್ಯಮಿ. ದೀಪಾವಳಿ ಮಹತ್ವ ಇರುವುದು 3 ದಿನಕ್ಕಲ್ವಾ. ಆದ್ರೆ ನಮ್ಮ ಪ್ರಧಾನಿಯವರು ಕಾರಣ ಕೊಡೋದು ಏನಿದೆ ಅಂದ್ರೆ, ನಾವು ಬರೋದಕ್ಕಾಗಲ್ಲ ಯಾಕಂದ್ರೆ ದೀಪಾವಳಿ ಇದೆ. ನಾನು ಜೈಶಂಕರ್ ಅವ್ರನ್ನ ಕಳಿಸ್ತೀನಿ ಅಂತ. ಈ ಜೈಶಂಕರ್ ರೆಡಿ ಆಗ್ತಿದೆ. ಇದಕ್ಕೆ ಕಾಂಗ್ರೆಸ್ ಏನು ಹೇಳುತ್ತೆ ಅನ್ನೋದು ನಿಮ್ಗೆ ಹೇಳಿದೆ. ಯಾಕೆ ಅಂದ್ರೆ ಮೋದಿ ಅವರಿಂದ ತಪ್ಪಿಸಿಕೊಳ್ಳುವುದಕ್ಕೆ, ಅವರನ್ನ ಎದುರಿಸುವ ಶಕ್ತಿ ಈಗ ನಮ್ಮ 56 ಇಂಚಿನ ಪ್ರಧಾನಿ ಉಳಿದಿಲ್ಲ ಅನ್ನೋ ಮಾತನ್ನ ಕಾಂಗ್ರೆಸ್ ಹೇಳುತ್ತೆ. ಏನ್ ಹೇಳ್ತಾರೆ ಅಂದ್ರೆ, ಕಾಂಗ್ರೆಸ್ ಕಮ್ಯುನಿಕೇಶನ್ ಚೀಫ್ ಜೈರಾಮ್ ರಮೇಶ್ ಸೆಡ್ ಇಟ್ ವಾಸ್ ಆನ್ ದ one thing to post messages in praise of President Trump, but far too risky to be physically seen. ಈಗ ಪರಸ್ಪರ ಲವ್ ಲೆಟರ್ಗಳು ನಡೀತಾನೆ ಇವೆ. ಇಬ್ರು ಗೆಳೆಯರು ತುಂಬಾ ತರ. ಪ್ರಧಾನಿ ಅವರು ಏನಾದ್ರು ಆದ ತಕ್ಷಣ ಟ್ರಂಪ್ಗೆ ಒಂದು ಮೆಸೇಜ್ ಕೊಡ್ತಾರೆ. ಅದು ಹೇಳ್ತಾರೆ, ನೀವು ಗಾಜಾದಲ್ಲಿ ಚೆನ್ನಾಗಿ ಮಾಡಿದ್ರಿ, ನಿಮ್ಮಂತವ್ರಿಲ್ಲ, ಇಸ್ರೇಲ್ ಯುದ್ಧ ನಿಲ್ಲಿಸ್ತೀರಿ, ಇನ್ನೊಂದಿಲ್ಲ, ಹಂಗೆ ಹೇಳ್ತಾರೆ. ಅವರು ಹಂಗೇನೆ ಈ ದೀಪಾವಳಿ ದಿನ ಒಂದು ಹೇಳಿಕೆ ಕೊಟ್ಟರು. ಯಾರು? ಟ್ರಂಪ್ ಜಿ ಅವರು ಏನ್ ಹೇಳಿಕೆ ಕೊಟ್ಟರು ಅವರು. ನಾನು ಅವಾಗ ಭಾರತದ ರಾಯಭಾರಿ, ಅಮೆರಿಕದ ರಾಯಭಾರಿ ಅವರು ಇದ್ರ ಜೊತೆಗೆ ನಂತರ ಬೇರೆ ಬೇರೆ ಬಿಸ್ನೆಸ್ ಮೆನ್ಗಳು ಇದ್ರು. ಅವ್ರ ಜೊತೆ ಆ ಸಂದರ್ಭದಲ್ಲಿ ವೈಟ್ ಹೌಸ್ ನಲ್ಲಿ ಮಾತಾಡಿ ಟ್ರಂಪ್ ಹೇಳಿದ್ರು, ನಾನು ಭಾರತ ಪ್ರಧಾನಿ ನನ್ನ ಗೆಳೆಯ ಮೋದಿ ಅವ್ರ ಜೊತೆ ಈ ಬೆಳಿಗ್ಗೆ ಮಾತನಾಡಿದೆ ನಾನು. ಮಾತುಕತೆ ಬಹಳ ಅದ್ಭುತವಾಗಿತ್ತು. ಟ್ರೇಡ್ ಬಗ್ಗೆ, ವ್ಯಾಪಾರದ ಬಗ್ಗೆ ಮಾತನಾಡಿದ್ವಿ ಅಂತೆಲ್ಲ ಅಂದ್ರು. ಅದಾದ್ಮೇಲೆ ಇನ್ಯಾವುದ್ರ ಬಗ್ಗೆ ಮಾತಾಡಿದ್ವಿ ಅಂತ ಹೇಳ್ತಾ ಅವರು ಎಸ್ಪೆಷಲಿ ಪಾಕಿಸ್ತಾನ ಜೊತೆ ಯುದ್ಧ ಗಿದ್ದ ಬೇಡ ಅಂತ ಹೇಳಿದೆ ಅಂದ್ಬಿಟ್ರು. ಯಾರು? ಟ್ರಂಪ್ ಜಿ. ಇದಕ್ಕೆ ಭಾರತದ ಕಡೆಯಿಂದ ಈ ಮಾತುಕತೆಗೆ ಬಂದ ವಿವರಗಳು ಬೇರೆ. ಅಮೆರಿಕ ಹೇಳೋದೇ ಒಂದು, ಭಾರತ ಹೇಳೋದು. ನಾವು ದೀಪಾವಳಿ ವಿಶ್ ಮಾಡೋದಕ್ಕೆ ಫೋನ್ ಮಾಡಿದ್ರು, ನಾವೆಲ್ಲ ಚೆನ್ನಾಗಿ ಮಾತಾಡಿದ್ವಿ, ನಾವು ಟೆರರಿಸಂ ಬಗ್ಗೆ ಚರ್ಚೆ ಮಾಡಿದ್ವಿ ಅಂತ ಭಾರತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಪಾಕಿಸ್ತಾನದ ಯುದ್ಧ ಮಾಡಬೇಡಿ ಅಂತ ಹೇಳಿದ್ದೀನಿ ಮೋದಿ ಅವರಿಗೆ ಅಂತ ಅವ್ರು ಹೇಳ್ತಾರೆ. ಯಾವ್ದು ಸತ್ಯ? ಇದು ಈಗ ಇದೇನೆ ಅಂದ್ರೆ ಅಮೆರಿಕಾದ ಹೇಳಿಕೆ ಇಬ್ಬರು ಸ್ನೇಹಿತರ ನಡುವೆ ಭಿನ್ನಾಭಿಪ್ರಾಯ ಇರುತ್ತೆ. ಫ್ರೆಂಡ್ಸ್ ಅಲ್ವಾ, ಫ್ರೆಂಡ್ಸ್ ಹಂಗೇನೆ ಅಲ್ವಾ. ಆತ್ಮೀಯ ಗೆಳೆಯರು ಅಂದ್ರೆ ಸಿಕ್ಕಾಪಟ್ಟೆ ಒಂಥರ. ನಮ್ಮಲ್ಲಿ ಸಂಘಬಳ್ಳೆ ಅಂತಾರೆ ಗೊತ್ತಾ, ಸಂಘಬಳ್ಳೆ ನಾಟಕ ಇದೆ. ಸಂಘಬಳ್ಳೆ ರೀತಿ ಅವರು ಸ್ನೇಹಿತರು, ಅದರಿಂದ ಈ ರೀತಿ ಮಾತಾಡ್ತಾರೆ. ಇಂಪಾರ್ಟೆಂಟ್ ಪಾಯಿಂಟ್ ಅನದರ್ ಥಿಂಗ್ ಈಸ್, ನಾನು ಮಾತನಾಡ್ಬೇಕು ಸ್ವಲ್ಪ ಲೈಟರ್ ವೇದಲ್ಲಿ ಮಾತಾಡ್ತಿದ್ದೀನಿ. ಇಸ್ ಬೆಟರ್ ಟು ಕಮ್ಯುನಿಕೇಟ್ ಅಂತ ನಾನು ಏನು ಹೇಳಕೊಟ್ಟಿದ್ದೀನಿ, ಸೀರಿಯಸ್ ಹೇಳೋಕ್ಕಿಂತ ಸ್ವಲ್ಪ ಲೈಟರ್ ವೇದಲ್ಲಿ ಕಮ್ಯುನಿಕೇಟ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ. ಅದ್ರ ಜೊತೆಗೆ ಅವ್ರು ಇನ್ನೊಂದು ಮಾತನ್ನ 2 ಸಲ ಹೇಳ್ತಾರೆ. ಅದ್ರ ಬಗ್ಗೆ ಮೋದಿ ಅವರು ಕ್ಲಾರಿಫೈ ಮಾಡಿಲ್ಲ. ಏನು ಅಂದ್ರೆ, ರಷ್ಯಾದಿಂದ ಏನು ಇಂಧನವನ್ನು ಭಾರತ ತಿಳಿಸ್ಕೊಳ್ತಾ ಇದೆ ಅದನ್ನು ಸ್ಥಗಿತಗೊಳಿಸುವುದಕ್ಕೆ ಮೋದಿ ಒಪ್ಪಿದ್ದಾರೆ ಅಂತ. ಇದು ಸತ್ಯನ? ಈ ಬಗ್ಗೆ ಭಾರತ ಅಂಥ ಸ್ಪಷ್ಟವಾದ ಯಾವುದೇ ವಿವರಣೆಗಳನ್ನು ಕೊಟ್ಟಿಲ್ಲ. ಹೌದು ಅಂತಾನು ಹೇಳಿಲ್ಲ, ಅಲ್ಲ ಅಂತಿಲ್ಲ. ಹಾಗಿದ್ದ ನಿಜ ಈ ನಡುವೆ ಅದು ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಬರ್ತದೆ. ಅಂದ್ರೆ ಇಂಡಿಯಾ ರಷ್ಯಾ ಡಿಚ್ ಮಾಡ್ತಾ ಅಂತ. ಇದನ್ನು ನೋಡಿದ್ರೆ ಏನೋ ಅನ್ಸುತ್ತೆ, ಕಾಂಗ್ರೆಸ್ ಹೇಳಿದಾಗೆ
ಮೋದಿಜಿಯವರು ಯಾಕೋ ಟ್ರಂಪ್ಗೆ ಹೆದರ್ತಿದ್ದಾರೆ ಗೆಳೆಯನಿಗೆ ಅಂತ. ಈ ಗೆಳೆತನದಲ್ಲಿ ಒಂದ್ ಕಡೆ ಭಯ ಇದೆಯಾ, ಅದು ಅದು ಕಾಣ್ತಾ ಇದೆ ಅಂತ. ಭಯ ಇಲ್ದಿದ್ರೆ ಈಗ ನೋಡಿ ಇದೆಲ್ಲ ಡೆವಲಪ್ಮೆಂಟ್ಗಳು ನೋಡಿ, ನಿಮ್ಮ ಅಭಿಮಾನ ಇದನ್ನ ಬಿಟ್ಬಿಡಿ, ಅದನ್ನು ಬಿಟ್ಟು ನೋಡಿ, ಅದು ಬಿಟ್ಟು ನೋಡಿದ್ರೆ ಅನಿಸುತ್ತೆ. ಸೊ ಈಗೇನಿದೆ, ಈಗ ಯೂಸ್ವಲಿ ನೀವು ರಷ್ಯಾದಿಂದ ಏನು ಆಯಿಲ್ ತರ್ಸ್ಕೊತೀರಿ, ಅದು ತರ್ಸ್ಕೊಳ್ಳಿ ಬಿಡಿ, ಇಂಡಿಯಾದ ಸಾಮಾನ್ಯ ಜನರಿಗೆ ಏನು ಎಫೆಕ್ಟ್ ಆಗಲ್ಲ. ಅದು ಲಾಭ ಆಗೋದು ಮೋಸ್ಟ್ಲಿ ರಿಲಯನ್ಸ್ ಕಂಪನಿ. ಈ ರಿಲಯನ್ಸ್ ಕೂಡ ಇವತ್ತು ಹೇಳಿಕೆ ಕೊಟ್ಟಿದೆ, ರಿಲಯನ್ಸ್ ಹೇಳಿದೆ. ಸೊ ಏನ್ ಹೇಳಿದೆ ನೋಡಿ, ರಿಲಯನ್ಸ್ ಅಡ್ಡಿ ಆಗಿದೆ ಅಂತ ಇಲ್ಲಿ ಬರೆದಿದೆ. ಅಮೆರಿಕಾದಿಂದ ನಿರ್ಬಂಧ ರಿಲಯನ್ಸ್ಗೆ ಅಡ್ಡಿ. ರಷ್ಯಾ ಕಂಪನಿಗಳಿಂದ ಕಚ್ಚಾ ತೈಲ ಖರೀದಿಸಿ ಯುರೋಪ್ ಮತ್ತು ಅಮೆರಿಕದಲ್ಲಿ ಇಂಧನ ಮಾರಾಟಕ್ಕೇನಿದೆ ಅದಕ್ಕೆ ಅಡಚಣೆ ಉಂಟಾಗಿದೆ ಅಂತ ಈ ವರದಿ ಹೇಳುತ್ತೆ. ಸೊ ಇದರಿಂದ ಸೀರಿಯಸ್ ಆಗಿ ರಷ್ಯಾದಿಂದ ಏನು ರಿಲಯನ್ಸ್ ತರಿಸ್ಕೊಂಡು ಅವ್ರು ಲಾಭ ಮಾಡ್ತಿದ್ದೆ. ರಿಲಯನ್ಸ್ ನಮ್ಗೆ ಎಲ್ಲಿ ಪೆಟ್ರೋಲ್ ಕಡಿಮೆ ಆಗಿದೆ, ನಮ್ಗೆ ಯಾವತ್ತಾಗಿದೆ? ಏನೂ ಆಗಿಲ್ಲ. ನೀವು ರಷ್ಯಾದ ಆಯಿಲ್ ತರ್ಸ್ಕೋಬೇಕಾದ್ರೆ ಎಷ್ಟಿತ್ತು ಮೊದಲು ಅಷ್ಟೇ ಇತ್ತು, ಸಾಮಾನ್ಯ ಜನರಿಗೆ ಸಂಬಂಧ ಇಲ್ಲ. ಬಟ್ ರಿಲಯನ್ಸ್ ಮೇಡ್ ಎ ಮನಿ ಅಂತ. ಸೊ ಈ ವರದಿ ಹೇಳುತ್ತೆ, ರಷ್ಯಾದ ತೈಲ ಕಂಪನಿಗಳ ಮೇಲೆ ಅಮೆರಿಕಾವು ನಿರ್ಬಂಧ ಹೇರಿರುವ ಪರಿಣಾಮವಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ರಷ್ಯಾದಿಂದ ತೈಲ ಆಮದನ್ನು ಕಡಿಮೆ ಮಾಡುವ ಆಲೋಚನೆಯಲ್ಲಿದೆ. ಸೊ ಶೋಸ್ ರಾಜ್ಯ ಸರ್ಕಾರ ಹೇಳಲ್ಲ, ರಿಲಯನ್ಸ್ನವ್ರು ಹೇಳ್ತಾರೆ. ಅವರು ಅದನ್ನ ಕಡಿಮೆ ಮಾಡ್ತಾ ಇದ್ದಾರೆ ತರಿಸ್ಕೊಳಕ್ಕೆ ಅಂತ. ಆ ಮೂಲಕ ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ಳುವುದಕ್ಕೆ ಅಮೆರಿಕ ಒತ್ತಡ ಹೇರಿ ಬಗ್ಗಿಸಿದೆ ಅಂತ. 56 ಇಂಚಿನ ನಮ್ಮ ಪ್ರಭುತ್ವದ ಎದೆ ಇದೆಯಲ್ಲ, ಪ್ರಭುತ್ವದ ಎದೆ 56 ಇಂಚ್, 56. ಅದು ಎಷ್ಟಾಯ್ತು ಈಗ? ಎಷ್ಟಾಯ್ತು? ಒಂದು ಕಡೆ ಟ್ರಂಪ್ನ ಎದುರಿಸಿ ಮಾತನಾಡೋ ಸ್ಥಿತಿ ಇಲ್ಲ, ಮತ್ತೊಂದು ಕಡೆ ಟ್ರೇಡ್ ಡಿಸ್ಕಷನ್ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋ ಗೊತ್ತಿಲ್ಲ, ಮತ್ತೊಂದು ಕಡೆ ಭಾರತದ ವಿದೇಶಾಂಗ ನೀತಿ, ಭಾರತದ ಎಲ್ಲ ವ್ಯವಹಾರಗಳ ಬಗ್ಗೆ ಟ್ರಂಪ್ ಹೇಳಿಕೆ ಕೊಡ್ತಾರೆ, ಮೋದಿ ಅವರು ಉತ್ತರನೇ ಕೊಡಲ್ಲ. ಈ ತೈಲ ಖರೀದಿ ಬಗ್ಗೆ ಅವರೇ ಹೇಳ್ತಾರೆ, ಪಾಕಿಸ್ತಾನ ಜೊತೆ ಯುದ್ಧ ಬೇಡ ಅಂತ ಹೇಳಿದೀನಿ, ಒಪ್ಕೊಂಡಿದ್ದಾರೆ ಅನ್ನೋ ಟೈಪ್ ಮಾತಾಡ್ತಾರೆ, ಎಲ್ಲ ಅವ್ರಿಗೆ ಹೇಳ್ತಿದ್ದಾರೆ. ನಮ್ಮವ್ರು ಮಾತ್ರ ಮಾತಾಡಲ್ಲ. ದಿಸ್ ಇಸ್ ದ ಕೊಲ್ಯಾಪ್ಸ್ ಆಫ್ ನಮ್ಮ ವಿದೇಶಾಂಗ ನೀತಿ. ನೆಲ ಕಚ್ಚಿ ಹಳ್ಳ ಹಿಡಿದು ಹಾಳು ಬಿದ್ದು ಹೋಗುತ್ತೆ, ಹೇಳೋರೇ ಇಲ್ಲ. ಇದು ಹೆಂಗೆ ಗೊತ್ತಾ ನಿಮ್ಗೆ? ಈಗ ನಮ್ಮ ಜನ ಮರ್ರಿ ಬಹಳ ಅದ್ಭುತವಾದ ಜನ. ಈಗ ಅಫ್ಘಾನಿಸ್ತಾನ ತಾಲಿಬಾನ್ ಜೊತೆ ಒಪ್ಪಂದ ಮಾಡಿ ಹತ್ರ ಹೋದ್ವಲ್ಲ, ಅದಕ್ಕೆ ಏನ್ ಗೊತ್ತಾ, ಮೋದಿ ಎಂಥ ಬುದ್ಧಿವಂತರು ಗೊತ್ತಾ, ಪಾಕಿಸ್ತಾನ ಕಚಕ್ ಮಾಡೋದಕ್ಕೆ ಅಫ್ಘಾನಿಸ್ತಾನ ಜೊತೆ ಬ್ಯೂಟಿಫುಲ್ ಮೂವ್ ಐ ಸೇ ಅಂತಾರೆ. ಅದೇ ಕಾಂಗ್ರೆಸ್ ಇದ್ದಾಗ ಮಾಡಿದ್ರೆ ಏನಂತಿದ್ರು? ಸೊ ಕಾಂಗ್ರೆಸ್ ಏನಾದ್ರು ಇಂಥದ್ದು ಮಾಡ್ಬಿಟ್ರೆ ಅವ್ರು ಮಾನ ಮರ್ಯಾದೆ ಹರಾಜು ಹಾಕ್ಬಿಟ್ಟು ತಾಲಿಬಾನಿಗಳು ಪ್ರೂವ್ ಆಯ್ತು ಇನ್ನಂತ CT ರವಿಯಿಂದ ಹಿಡಿದು PT ರವಿ ಎಲ್ಲ ಹಿಡಿದು ಜಾಡ್ಸಿ ಕಾಂಗ್ರೆಸ್ ಮಾನ ಮರ್ಯಾದೆ ಹಾಕ್ಬಿಟ್ಟು ಅವ್ರು ಅಶೋಕು ಎಲ್ಲ ಮಾತಾಡ್ತಿದ್ರು. ಈಗ ಅವರೇ ಮಾಡಿದ್ದು. ಕಾಂಗ್ರೆಸ್ ತಾಲಿಬಾನಿಗಳು ಅಂತ ಕರಿತಿದ್ದವರು ಈಗ ತಾಲಿಬಾನ್ ಜೊತೆ ಸ್ನೇಹ ಒಪ್ಪಂದ ಅಲ್ವಾ? ಅದಕ್ಕೇನೆ ಕೆಲವರು ಹೇಳೋದು ಇದು ಈ RSS ಅನ್ನೋದು ಇಂಡಿಯಾ ತಾಲಿಬಾನಿಗಳು ಅಂತ. ಆ ಕಾರಣಕ್ಕೆ ಆ ತಾಲಿಬಾನಿಗಳಿಗೆ ಈ ತಾಲಿಬಾನಿಗಳಿಗೆ ಒಳ್ಳೆ ಸ್ನೇಹ ಆಗಿದೆ ಅಂತ ವಾದ ಕೂಡ ಇದೆ. ಏನೇ ಇರಲಿ, ಇಟ್ಸ್ ಅ ಕೊಲ್ಯಾಪ್ಸ್. ವಿದೇಶಾಂಗ ನೀತಿ ಇದೆಯಲ್ಲ, ಅದು ಕೇವಲ ದೇಶದ ಮೇಲೆ, ಬೆದರಿಕೆಯ ಮೇಲೆ, ಒತ್ತಡದ ಮೇಲೆ ನಿಂತಿರಲ್ಲ. ಅದಕ್ಕೆ ಯಾರು ಡಿಪ್ಲೊಮಸಿ ಅಂತ ಅನ್ನಲ್ಲ. ಇವರಿಗೆ ಇಂಡಿಯಾದ ಡಿಪ್ಲೊಮಸಿ ಏನಿದೆ ಅದನ್ನು ನೆರೇಟ್ ಮಾಡುವವರು ಯಾರೋ ಆ ಸ್ಪೈ, ಅವನು ಅಜಿತ್ ದೋವಲ್ ಅನ್ನುವ ಸ್ಪೈ ಏನಿದ್ದಾರೆ, ಎಲ್ಲಾದರೂ ಯಾವ ದೇಶದಲ್ಲಾದ್ರೂ ಸ್ಪೈಗಳು ವಿದೇಶಾಂಗ ನೀತಿ ಅಂತ ತೀರ್ಮಾನ ಮಾಡ್ತಾರಲ್ರಿ. ಸೊ ಇವ್ರನ್ನ ಇಟ್ಕೊಬಿಟ್ಟು ಪಾಪ ಜೈಶಂಕರ್ ಅವ್ರಿಗೆ ಹಿಂಗೆ ಆಲ್ದಿದ್ದಾಗ ಮಾಡಾಕ್ಬಿಟ್ರು. ಅವ್ರು ಮಾತಾಡಂಗಿಲ್ಲ, ಅನುಭವಿಸಂಗಿಲ್ಲ. ಸೊ ದಟ್ ಈಸ್ ದ ಹಾರಿಬಲ್ ಸಿಚುವೇಶನ್. ಒಟ್ಟಾರೆ ಎಸ್, ವಿಶ್ವಗುರು, ವಿಶ್ವದ ಎಲ್ಲರೆದುರು ತಲೆಬಾಗುವಂಥ ಸ್ಥಿತಿ ಬಂತಲ್ಲ, ಅದಕ್ಕೆ ನಮಗೆ ನೋವು, ದುಃಖ ಆಗೋದು. ಯಾಕೆಂದ್ರೆ ದೇಶ ಅನ್ನೋದು ವ್ಯಕ್ತಿಗಳು ಮೀರಿದ್ದು ಕಣ್ರಿ. ಇದು ಸುದೀರ್ಘವಾಗಿ ಇತಿಹಾಸ ಇರುವ ನಮ್ಮ ದೇಶ. ಈಗಿರುವ ಪ್ರಭುತ್ವ ಅವರಿಗೊಂದು ಸರಿಯಾದ ವಿದೇಶಾಂಗ ನೀತಿನೇ ಇಲ್ಲದೆ ಎಲ್ಲರನ್ನೂ ಮುಳುಗಿಸ್ತಿದ್ದಾರಲ್ರಿ. ಲೇಟೆಸ್ಟ್ ಅಂಡ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಂಗೆ ಮತ್ತೆ ಬರ್ತೀನಿ.
ತಮ್ಮ ಜೊತೆ ಮಾತಾಡ್ತೀನಿ. ಅಲ್ಲಿವರೆಗೆ ನನ್ನ ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.